ಓಕೆ, ಸ್ಪ್ರೆಡ್. ಊರಿನ ಕಾರ್ಯಕ್ರಮ ಮುಕ್ತಾಯ. 3 ದಿನ ಊರಲ್ಲಿದ್ವಿ. ಈಗ ವಿ ಆರ್ ಡನ್. ಬೆಂಗಳೂರು ಕಡೆ ಪಯಣ. ಸೊ ನಮ್ಮ ವಾಡಿಕೆ ಏನಂತಂದರೆ, ನಾವು ಯಾರೇ ಸ್ನೇಹಿತರು ಬಂದಾಗ ಇಲ್ಲಿಂದ ಊರಿಗೆ ವಾಪಸ್ ಹೋಗುವಾಗ ಪ್ರತಿಯೊಬ್ಬರು ಒಂದು ಗಿಡ ನೆಡಬೇಕು, ಸಸಿ ಅಲ್ಲ. ಹೌದೌದು, ನೋಡಿ ಇಲ್ಲಿ ಇದೆ ಇದೊಂದು, ಸೊ ಆ ಕಡೆ 2 ಇದೆ. ಅದು ಪ್ರತಿ ಸಾರಿ ನಾವು ಊರಿಗೆ ಬಂದಾಗ ಅದೊಂದು ಸ್ನೇಹಿತರು 5 ಜನ ಸ್ನೇಹಿತರಿದ್ರೆ 5 ಗಿಡ ನೆಡಬೇಕು. ಅದೊಂದು ಈಗ ಹಿಂಗೆ ತಾಂಬೂಲ ಕೊಡ್ತಾರೆ ಒಂದು ಫಂಕ್ಷನ್ಗೆ ಹೋದ್ರೆ, ಆ ತರ ಅಂಕಲ್ದು ಪ್ರತೀತಿ. ಯಾರೇ ಬಂದ್ರು ಅವ್ರವ್ರ ಕೈಲಿ ಒಂದು ಗಿಡ ನೆಡ್ಸ್ಲೇಬೇಕು. ಯಾಕಂದ್ರೆ ಅಂಕಲ್ಗೆ ಅದೊಂದು ತೃಪ್ತಿ. ನಿಜ ನಿಜ. ಓಕೆ, ಲೆಟ್ಸ್ ಗೋ ಕಮಾನ್. ಬಾ. ಹಾರೇ ಅಲ್ಲೇ ಇಟ್ಟಿದ್ದೀನಿ ನೋಡ್ರಿ. ಓಕೆ, ಇವಾಗ ನಾವು ಕಾಡಿನೊಳಗೆ ಗಿಡ ನೆಡಕ್ಕೆ ಹೋಗ್ತಾ ಇದ್ವಿ. ಓಕೆ, ನಿಜ ನಿಜ. ಸೊ ಯಾಕಪ್ಪ ಕಾಡು ಒಳಗೆ? ಕಾಡೊಳಗೆ ಯಾಕೆ ಅಂದ್ರೆ ಅಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇದೆ. ಅದನ್ನು ವಿಶೇಷವಾಗಿ ಬೇಸಿಗೆ ಟೈಮಲ್ಲಿ ಅವಕ್ಕೆ ತಿನ್ನಕ್ಕಂತ ಏನೂ ಸಿಕ್ಕಲ್ಲ. ಓಕೆ, ಹಂಗಾಗಿ ಏನೋ ಒಂದು ಹಣ್ಣು ನೋಡಿ, ಇದೊಂದು ಹಣ್ಣಿನ ಗಿಡ, ಅದೇನು ಹಣ್ಣಿನ ಗಿಡ ಅಂತ ಅಲ್ಲಿ ಹೇಳ್ತೀನಿ. ಅಲ್ಲಿ ಒಂದು 2-3 ಹಣ್ಣಿನ ಗಿಡ ಇದೆ. ಓಕೆ, ಎಲ್ಲ ಹಣ್ಣುಗಳು ಬಿಡೋ ಟೈಮಿಗೆ ಪಾಪ ಅವಕ್ಕೊಂದು ನೆರವಾಗುತ್ತೆ, ಆಹಾರ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮನುಷ್ಯರಿಗೆ ಯಾರಾದರೂ ಕೊಡ್ತಾರೆ, ಭಾಗ್ಯಗಳು ಇದಾವೆ, ಏನೋ ಒಂದು ಸಿಗುತ್ತೆ. ನಮಗೇನಿದೆ ಅದಕ್ಕೆ. ಸೊ ಕಾಡು ಒಳಗೆ ನಾವು ಗಿಡ ನೆಡೋದು. ಓಕೆ, ನಿಮ್ಮಲ್ಲಿ ಡಂಬಲ್ಸ್ ಇತ್ತು, ಯೋಟ ಅರೆಯಲ್ಲಿ ಇವತ್ತು ಹೌದಪ್ಪ ಮಾಡ್ತಾ ಇದ್ದಾರೆ. ಜಿಮ್ಗೂ ಸೈ, ಮಣ್ಣನ್ನ ಎತ್ತಕ್ಕೂ ಸೈ. ಜಿಮ್ 3 ದಿನ ವರ್ಕೌಟ್ ಮಾಡಿಲ್ಲ, ಹಾಗಾಗಿ ಇವತ್ತು ತೋಟದ ಕೆಲಸ, ಈ ಥರ ಕಾಡಲ್ಲಿ ಗಿಡ ನೆಡೋ ಕೆಲಸ. ಸೊ ಇದೇ ನಮಗೆ ವರ್ಕೌಟ್ ಆಯಿತು ಅಲ್ವಾ? ಖಂಡಿತ ಖಂಡಿತ. ಅಂಕಲ್, ಈ ಸೀಸನ್ ಅಲ್ಲಿ ಗಿಡ ನಟ್ರೆ ಡೈಲಿ ಬಂದು ನೀರೇನಾದ್ರು ಹಾಕ್ಬೇಕು ಅಂಕಲ್? ಇಲ್ಲ ಖಂಡಿತ. ಬೇಸಿಗೆನಲ್ಲಿ ನೀರು ಬೇಕೇ ಬೇಕು. ಸಾಮಾನ್ಯವಾಗಿ ಗಿಡನ ಜೂನ್ ತಿಂಗಳಲ್ಲಿ ನೆಡಬೇಕು ಅಂತಾರೆ. ಹೇಳೋದೇ ಇಷ್ಟೇ ಕಾರಣ, ಜೂನ್ನಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ. ಬೇಸಿಗೆನಲ್ಲಿ ನಡಬಾರ್ದು ಅಂತೇನಿಲ್ಲ, ನೀರು ಹಾಕಕ್ಕೆ ನೀವು ತಯಾರಿರ್ಬೇಕು. ನಾನು ಹಾಕಿರೋ ಗಿಡಕ್ಕೆ ಎಲ್ಲದಕ್ಕೂ ನಾನು ಒಂದು ಸಾಯಕ್ಕೆ ಬಿಡಲ್ಲ. ನೀರು ಹಾಕ್ತಿರ? ಖಂಡಿತ ಖಂಡಿತ. ನೀರು ಹಾಕಂಗಿದ್ರೆ ನೀವು ಯಾವಾಗ ಬೇಕಾದ್ರೂ ಗಿಡ ನೆಡ್ಬೋದು. ಸೀಸನ್ ಅಂತ ಏನಿಲ್ಲ? ಹಾಗೇನಿಲ್ಲ. ಓಕೆ, ಇದು ಇವಾಗ ಪನ್ನೇರಳೆ ಗಿಡ, ಇದು ಪನ್ನೇರಳೆ ಗಿಡ ಕಾಡಲ್ಲಿ ನೆಡ್ತಾ ಇದ್ವಿ. ಸೊ ಓಕೆ, ಗಿಡನೂ ಸಾಕಷ್ಟು ದೊಡ್ಡದಾಗಿದೆ. ಇನ್ನೊಂದು 2 ವರ್ಷದಲ್ಲಿ ಅದು ಫಸಲು ಖಂಡಿತ ಹಣ್ಣು ಬಿಟ್ಟೇ ಬಿಡುತ್ತೆ. ಸೂಪರ್. ಕೂರೋಣ. ಓಕೆ, ಸೂಪರ್. ಓಕೆ ಓಕೆ, ಹಾಕಿ ತಗೊಂಡ್ರೆ ಕೊಡಿ. ಸೊ ಬೇಸಿಕಲಿ ಈ ಪನ್ನೇರಳು ಅಲ್ಲ, ಹಣ್ಣು ಬಿಡುವಂಥ ಗಿಡ ಅಲ್ಲ. ಸೊ ಇಲ್ಲಿ ಕಾಡಲ್ಲಿರುವಂಥ ಪಕ್ಷಿಗಳು ಮತ್ತೆ ಪ್ರಾಣಿ ಪಕ್ಷಿಗಳು ಇದೆ, ಮಂಗಗಳಿದೆ. ಓಕೆ, ಬೇಕಾದಷ್ಟು ಅದಕ್ಕೆಲ್ಲ ಆಹಾರ ಆಗಲಿ ಅಂತ. ಹೌದೌದು, ಖಂಡಿತ. ಅದಕ್ಕೇನೆ. ಓಕೆ, ಜನ ತಿನ್ನಬಾರ್ದು ಅಂತ ಏನಿಲ್ಲ, ಅವ್ರು ತಿಂದೇ ಇದ್ರೂ ನಮಗೇನು ಬೇಜಾರಿಲ್ಲ. ಪ್ರಾಣಿ ಪಕ್ಷಿಗಳು ತಿನ್ನಲಿ, ಅವು ಚೆನ್ನಾಗಿರ್ಲಿ ಅಂತ. ಓಕೆ, ಮನುಷ್ಯರಿಗೆ ಯಾರಾದರೂ ಕೊಡ್ತಾರೆ. ನಾನೇ ಇದನ್ನ ನಮ್ಮ ತೋಟದಲ್ಲಿ ಬೆಳೆಸಿ ಇಟ್ಕೊಂಡಿರೋ ಗಿಡಗಳು, ಈ ಥರ ಗಿಡಗಳು ಅನೇಕ ಇದೆ. ಬಿಡುವಿದ್ದಾಗ ಸ್ನೇಹಿತರು ಬಂದಾಗ ಅವ್ರ ಕೈಯಲ್ಲಿ ಹಾಕಿಸ್ತಾ ಇರ್ತೀನಿ ಕಾಡಲ್ಲಿ. ಅದೇ ಒಂದು ಖುಷಿ. ನೀರು ಹಾಕಿ ಹಾಕೋಣ. ಓಕೆ, ಹಾಕಿ. ಇನ್ನೂ ಗಿಡಗಳು ಹಾಕೋದು ಬಾಕಿ ಇದೆ. ಕಾಡೊಳಗಡೆ ಇನ್ನೊಂದು ಸ್ವಲ್ಪ ಹೋಗಿ ಅವುಗಳನ್ನು ಹಾಕ್ತೀವಿ. ಸೊ ರಘು ಅವರೇ, ಈ ಸಿಟಿ ಜೀವನದಲ್ಲಿ ಸಾಕಷ್ಟು ಸಮಯ ಕಳೀತೀರಾ. ಸೊ ಹೀಗೆ ನೀವು ಊರಿಗೆ ಬಂದಾಗ ಗಿಡ ನೆಡ್ತಾ ಇರ್ತೀರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಊರಿಗೆ ಗಿಡ ನೆಡಕ್ಕೆ ಆಕರ್ಷಣೆನ, ಅಪ್ಪನ್ ನೋಡ್ಬೇಕು ಅಂತ ಆಕರ್ಷಣೆ? ಗಿಡ ನೆಡೋದು ನಾನಲ್ಲ, ಗಿಡ ನೆಡೋರು ಅವರು. ಅವ್ರ ಜೊತೆ ಸೇರ್ಕೊಂಡು ನಾವು ಒಂದು ಸ್ವಲ್ಪ ಗಿಡಗಳು ನೆಡ್ತೀವಿ ಅಷ್ಟೇ, ಆಯ್ತಾ? ಅವರೊಂದು 100% ಮಾಡಿದ್ರೆ ಅದ್ರಲ್ಲಿ ಒಂದು 10% ಅಷ್ಟೇ ನಾವು ಮಾಡೋದು, ಆಯ್ತಾ? ನಮ್ದು ಏನೂ ಇಲ್ಲ, ಅವ್ರ ಜೊತೆ ಸಾಥ್ ಅಷ್ಟೇ.
ಏನಂತ ಒಂದು ಗಾದೆ ಇದೆ ಗೊತ್ತಲ್ಲ, ಹೂವಿನ ಜೊತೆ ನೂಲು ಸ್ವರ್ಗ ಸೇರುತ್ತದೆ. ಹಾಗೆ ಅವ್ರ ಜೊತೆಗೆ ನಾವು ಒಂದು ಸ್ವಲ್ಪ ಕೈ ಜೋಡಿಸ್ತಾ ಇದೀವಿ ಅಷ್ಟೇ. ನಾವು ನಿಮ್ಮಂಥ ಗೆಳೆಯರೆಲ್ಲ ಬಂದಾಗ ಅವ್ರನ್ನ ಸೇರಿಸ್ಕೊಂಡು ಕಾಡಿನೊಳಗೆ ಎಷ್ಟಾಗುತ್ತೆ ಅಷ್ಟು ಗಿಡ ನೆಡೋ ಕಾರ್ಯಕ್ರಮ ಮಾಡ್ಕೊತೀವಿ ಅಷ್ಟೇ. ಬನ್ನಿ. ಅಜಯ್ ಅವರೇ, ಹೇಗಿದೆ ಅನುಭವ? ಅದ್ಭುತವಾಗಿದೆ ನೋಡಿ. ಈ ಥರ ಅವಕಾಶ ನಮ್ಮ ಸಿಟಿಲಂತೂ ಸಿಗಲ್ಲ. ಯಾಕಂದರೆ ಅಲ್ಲಿ ನರ್ಸರಿಯಿಂದ ಪಾಟ್ ತೊಗೊಂಬಂದು ಮನೇಲಿ ಗಿಡ ಇಡ್ತಾರೆ ಅಷ್ಟೇ. ಅದೇ ಇದು ನೇರವಾಗಿ ಮಣ್ಣಿಂದ ನಾವು ಈಗ ಸಡಿಲ ಮಾಡಿ ಗಿಡ ನೆಡೋದಿದೆಯಲ್ಲ, ಇದೊಂದು ಅಮೋಘ ಅದ್ಭುತ ಅನುಭವ. ಐ ಥಿಂಕ್ ಎಲ್ಲರೂ ಮಾಡಬೇಕಿದು. ಈ ಥರ ಮಾಡ್ತಾ ಮಾಡ್ತಾ ಒಬ್ಬೊಬ್ಬರು ಒಂದೊಂದು ಗಿಡ ನೆಡ್ತಾ ಹೋದರೆ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಇನ್ನೂ ಹಸಿರಾಗುತ್ತೆ. ಸೊ ಎಲ್ಲರೂ ಗಿಡ ನೆಡಬೇಕು. ಬರೀ ಜೂನ್ ಮಂತಲ್ಲಿ ಎನ್ವಿರಾನ್ಮೆಂಟಲ್ ಡೇಗೆ ಮಾತ್ರ ಗಿಡ ನೆಡೋದಲ್ಲ, ಗೋ ಗ್ರೀನ್ ಅಂತ. ವರ್ಷದ ಎಲ್ಲ ದಿನಗಳೂ ಗೋ ಗ್ರೀನ್ ಆಗೇ ಇರಬೇಕು, ಗಿಡ ನೆಡಬೇಕು. ಸೊ ನಮ್ಮ ರಘು ಅವರು, ಹೀ ಈಸ್ ದ ಪರ್ಸನ್ ಹೂ ಬ್ರಾಟ್ ಮೀ ಹಿಯರ್. ಅವ್ರದ್ದು ತೋಟ, ಅವ್ರ ಊರು ಇದು. ಹಾಗಾಗಿ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ರಘು ಆ್ಯಂಡ್ ರಾಮಪ್ಪ ಅಂಕಲ್. ಸೊ ಥ್ಯಾಂಕ್ ಯು ರಘು ಫಾರ್ ಬ್ರಿಂಗಿಂಗ್ ಮೀ ಹಿಯರ್. ಹೀಗೆ ಮಾಡ್ತಾ ಇದ್ರೆ ಸ್ವಲ್ಪ ಹೊಟ್ಟೆನೂ ಕರಗುತ್ತೆ. ಖಂಡಿತ. ಗಿಡ ನಿಮ್ಮ ಸ್ನೇಹ ಮಾಡಿದ್ಮೇಲಿಂದ ದೇಹನೂ ದೃಢವಾಗುತ್ತೆ, ಹೊಟ್ಟೆನೂ ಕರಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಿಲ್ಲ ಕಪಿಲ್, ಈಗ ಒಂದು ಬಿಡು ಟೈಮಲ್ಲಿ ಒಂದು ಅರ್ಧ ಗಂಟೆಗೆ ಒಂದು 2-3 ಗಿಡ ನೆಡ್ಬೋದು ಮನ್ಸು ಮಾಡಿದ್ರೆ. ಆ ಗಿಡಗಳು 100 ಕಾಲ ಇರುತ್ತೆ ಅಲ್ವಾ? ನಾವು ಕಳ್ಕೊಳ್ಳೋದು ಏನಿದೆ ಹೇಳಿ? ಬೇಸಿಗೆ ಅಲ್ಲ, ಹಾಗಾಗಿ ಮೊದಲು ಒಂದು ಸ್ವಲ್ಪ ಗುಂಡಿ ತೋಡಾಯ್ತು. ನೇರಳೆ. ಈಗ ಕಾಡೊಳಗಡೆ ನೇರಳೆ ಗಿಡನ ನಾಟಿ ಮಾಡೋಣ ಬನ್ನಿ. ಸೂಪರ್ ಅಂಕಲ್, ಥ್ಯಾಂಕ್ ಯು ಅಂಕಲ್. ಕೊಡಿ ಕೈ ಸೂಪರ್. ನೀವು ಬಂದಾಗ ಒಂದು ಗಿಡ ನೋಡೋ ಆಸಕ್ತಿ ತೋರಿಸ್ತಿರಲ್ಲ, ನನ್ನ ವಯಸ್ಸು ಹಂಗೇ ಕಮ್ಮಿ ಆಗ್ತಾ ಹೋಗ್ಬಿಡ್ತದೆ. ಅಂಕಲ್, ಹಾ, ಗಿಡ ನೆಟ್ಟಿದಾಯ್ತು. ನೇರಳೆ ಹಣ್ಣಿನ ಗಿಡ. ಖಂಡಿತ. ಈ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ಒಳ್ಳೆ ಮರ ಆಗಿ ಇದು ಹಣ್ಣು ಕೊಡ್ಲಿ. ಈ ಪ್ರಾಣಿ ಪಕ್ಷಿಗಳು ನಾಡಿಗೆ ಅಥವಾ ರೋಡ್ ಕಡೆ ಬರೋದು ಕಡಿಮೆ ಆಗಲಿ. ಅವಾಗ ನಿಮ್ಮ ಉದ್ದೇಶ ಸಫಲವಾಗುತ್ತೆ. ಖಂಡಿತ. ಹಾಗೆ ನಮ್ಗೊಂದು ಚಿಕ್ಕ ಅಳಿಲ್ ಸೇವೆ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅಂಕಲ್. ನಿಮ್ಗೆ ಒಳ್ಳೇದಾಗ್ಲಿ. ನಾನೊಂದು ಮಾತು ಅಂಕಲ್ ಹತ್ರ ಮಾತಾಡ್ತಾ ಕೇಳಿದೆ. ಏನಂದ್ರೆ ಅಂಕಲು ಇದುವರೆಗೂ 1000 ಗಿಡಗಳು ನೆಟ್ಟಿದ್ದಾರಂತೆ. ಒಂದು ಅಂದಾಜು ಆಗಿರ್ಬೋದು. ಹಾ, ಅಂದಾಜು. ಸೊ ನಾವೆಲ್ರಿಗೂ ಗೊತ್ತು ಸಾಲು ಮರದ ತಿಮ್ಮಕ್ಕ, ಅವ್ರು ಎಲ್ಲಿರೋದು ಮಾಗಡಿಲಿ. ಸೊ ಇವರು ಅಂಕಲು ಶಿವಮೊಗ್ಗ ಸೊರಬಾದ ಸಾಲು ಮರದ ತಿಮ್ಮಪ್ಪ ರಾಮಪ್ಪ. ಓಕೆ ಓಕೆ. ಈ ಅವಕಾಶ ಮಾಡಿಕೊಟ್ಟಿದ್ದ ನನ್ನ ಸ್ನೇಹಿತ ರಘು ಅವ್ರಿಗೂ ಬಹಳ ಧನ್ಯವಾದಗಳು. ಹಾಗೆ ಅಂಕಲ್, ವನದೇವತೆ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರ್ಲಿ. ನಿಮ್ಮ ಆಶೀರ್ವಾದ ನಮ್ಗಿರ್ಲಿ ಅಂಕಲ್. ಖಂಡಿತ ಖಂಡಿತ. ಇದು ಎಸ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. ಗಿಡ ನೆಟ್ಟಿದ್ದಾಯ್ತು. ಇವಾಗ ಸ್ವಲ್ಪ ನೀರು ಕೂಡ ಹಾಕೋಣ, ಬೇಸಿಗೆ ಕಾಲ. ಸೊ ಒಂದು 2 ದಿನ ಬಿಟ್ಟು ಅಂಕಲ್ ಬರ್ತೀನಿ ಅಂತ ಹೇಳಿದ್ರು ನೀರು ಹಾಕಕ್ಕೆ. ಸೊ ಹಿಂಗೆ ಆಗ್ತಾ ಆಗ್ತಾ ಜೂನ್ ಬಂದ್ರೆ ಇದು ಒಳ್ಳೆ ರೀತಿ ಬೇರು ಬಿಟ್ಟಿರುತ್ತೆ, ಒಳ್ಳೆ ಮರವಾಗಿ ಬೆಳೆಯುತ್ತೆ ಮುಂದಿನ ದಿನಗಳಲ್ಲಿ. ಜೂನ್ವರೆಗೂ ನಾವು ಖಂಡಿತ ಇದನ್ನ ನೀರು ಹಾಕಿ ಪೋಷಣೆ ಮಾಡಲೇಬೇಕು, ಮಾಡ್ತೀನಿ. ಯಾಕಂದ್ರೆ ನೀವು ಇಷ್ಟು ಆಸಕ್ತಿಯಿಂದ ಅಷ್ಟು ದೂರಿಂದ ಬಂದು ನನ್ನ ಜೊತೆಗೆ ಗಿಡ ನೆಡಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದೀರಲ್ಲ, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಂಕಲ್. ತುಂಬ ಧನ್ಯವಾದಗಳು ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ತಂದೆಯವ್ರಿಗೆ. ಸೊ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ವಿ, ಖುಷಿ ಆಗ್ತಾ ಇದೆ, ತೃಪ್ತಿ ಇದೆ. ಇದು ನಾವು ಪ್ರತಿ ಬಾರಿ ಊರಿಗೆ ಬಂದಾಗ ನಾವು ಮಾಡುವಂಥ ಕೆಲಸ. ಇದೇನು ಅಪರೂಪದ ಏನಲ್ಲ. ನಾವು ಜೂನ್ ಮಂತಲ್ಲಿ ಎನ್ವಿರಾನ್ಮೆಂಟ್ ಡೇ ಮಾಡೋದಲ್ಲ, ಪ್ರತಿ ವರ್ಷನೂ ಪ್ರತಿ ದಿನಾನು ನಮಗೆ ಎನ್ವಿರಾನ್ಮೆಂಟ್ ಡೇ ಅಂಕಲಿಂದ ರಘುವರಿಂದ ಪ್ರತಿ ಬಾರಿ ಬಂದಾಗಲೂ ಇದು ನಾವು ಮಾಡುವಂಥ ಸೇವೆ. ಇದು ಆ ಸೇವೆಗಿಂತ ಏನಂತೀರ, ನಮ್ಮ ಪ್ರಕೃತಿಗೆ ವಾಪಸ್ ಕೊಡುವಂಥ ನಮ್ಮ ಕೆಲಸಗಳು ಅಷ್ಟೇ. ಇದು ಸೇವೆ ಅಂತ ಹೇಳಕ್ ಆಗೋದಿಲ್ಲ. ಇದು ನಮ್ಮ ಕೆಲಸಗಳು, ಪ್ರತಿಯೊಬ್ಬರದ ಕೆಲಸ. ಇದು ಜವಾಬ್ದಾರಿ. ಖಂಡಿತ ಖಂಡಿತ ಇದೆ. ಇಂಥ ಕೆಲಸಕ್ಕೆಲ್ಲ ಆಸಕ್ತಿ ಬಹಳ ಮುಖ್ಯ. ಈ ಕಡೆ ಆಸಕ್ತಿ ಹರಿಸಿದ್ರೆ ತುಂಬಾ ಒಳ್ಳೇದು. ಓಕೆ, ಎನಿವೇಸ್ ಬಾಯ್. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಓಕೆ ಅಂಕಲ್, ಬಾಯ್. ಥ್ಯಾಂಕ್ ಯು ಅಂಕಲ್. ಬಾಯ್. ಮಿಸ್ ಯು. ಬಾಯ್. ನಾವು ನಿಧಾನ ಹೋಗ್ತೀವಿ ಅಂಕಲ್. ಓಕೆ ಅಪ್ಪ, ಬರ್ತೀನಿ. ಬಾಯ್.
ಬಾಯ್ ಅಂಕಲ್. ಬಾಯ್ ಬಾಯ್ ರೆಡಿ ಬಾಯ್ ರೆಕಾರ್ಡ್ ಆಗ್ಲಿರೋ. ಲೆಟ್ಸ್ ಗೋ. ಸೀಟ್ ಬೆಲ್ಟ್ ಹಾಕೋ. ಓಕೆ ಲೆಟ್ಸ್ ಗೋ. ಹುಷಾರಾಗಿ ಹೋಗಿ ಆರಾಮಾಗಿ